ಹುಣಸೂರು ತಾಲೂಕು ನಾಗರಿಕರ ಹಿತ ರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆಯನ್ನು ಹುಣಸೂರಿನ ನಗರಸಭಾ ಕಚೇರಿಯ ಮುಂಭಾಗ ಮಾಜಿ ಶಾಸಕರಾದ ವಿ. ಪಾಪಣ್ಣರವರು 2002 ಹಾಗೂ 3ನೇ ಸಾಲಿನಲ್ಲಿ ಹಿಂದುಳಿದ ವರ್ಗ ಮತ್ತು ದುರ್ಬಲ ವರ್ಗದವರಿಗೆ ಆಶ್ರಯ ಸಮಿತಿ ವತಿಯಿಂದ ಖಾಲಿ ನಿವೇಶನವನ್ನು ರತ್ನಪುರಿ ರಸ್ತೆಯಲ್ಲಿ 870 ಫಲಾನುಗಳಿಗೆ ಗುರುತಿಸಿ ಮಾನ್ಯ ಜಿಲ್ಲಾಧಿಕಾರಿಯವರಿಂದ ಅನುಮೋದನೆ ಪಡೆದು ಮಾನ್ಯ ತಹಶೀಲ್ದಾರ್ ಅವರ ಮುಖಾಂತರ ಆಶ್ರಯ ಸಮಿತಿ ವತಿಯಿಂದ 870 ಫಲಾನುಗಳಿಗೆ 2004-5ನೇ ಸಾಲಿನಲ್ಲಿ ಹಕ್ಕುಪತ್ರವನ್ನು ವಿತರಣೆ ಮಾಡಲಾಗಿದೆ. ಅಂತಹ ಫಲಾನುಭವಿಗಳಿಗೆ ನಗರಸಭಾ ವತಿಯಿಂದ ನಿವೇಶನವನ್ನು ಗುರುತಿಸಿ ಸೈಟಿಗೆ ಸಂಬಂಧಪಟ್ಟ ಖಾತೆಯನ್ನು ಆಗಲಿ 22 ವರ್ಷಗಳಿಂದ ಮಾಡದಿದ್ದ ಪ್ರಯುಕ್ತ ಇಂದು ಮೇಲ್ಕಂಡ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಏರ್ಪಡಿಸಲಾಗಿತ್ತು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ನಗರಸಭಾ ಆಯುಕ್ತೆ ಮಾನಸ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ ಆದಷ್ಟು ಬೇಗ 870 ಫಲಾನುಗಳಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ ನಿವೇಶನವನ್ನು ಗುರುತಿಸಿ ಖಾತೆ ಮಾಡಿಕೊಡುವುದಾಗಿ ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸ್ವಾಮಿಗೌಡ, ಉಪಾಧ್ಯಕ್ಷರಾದ ಇಂಟೆಕ್ ರಾಜು, ಕಾರ್ಯದರ್ಶಿ ಕೆ. ಸುರೇಶ್, ಸಂಚಾಲಕರಾದ ಸೋಮಶೇಖರ್, ಮಾಜಿ ಪುರಸಭಾ ಸದಸ್ಯರಾದ ಎಸ್. ವರದರಾಜು ಹಾಗೂ ಫಲಾನುಭವಿಗಳು ಇನ್ನಿತರರು ಹಾಜರಿದ್ದರು. ಕೆಲಸ ಮಾಡ್ತೇವೆ. ನಾವು ಒಂದು ತಾವೆಲ್ಲ ಹಿಂದೆ ಪುರುಷರಲ್ಲಿ ಸೈ ಕೊಟ್ಟು ಎಲ್ಲ ಅರ್ಜಿ ಹಾಕಿರ್ತಾರೆ, ಎಲ್ಲ ಆಗಾಗ ಅರ್ಜಿ ಹಾಕಿದ್ದಾರೆ. ಯಾರು ರಕ್ಕಂಬಳಿ ಜಾಗ ಇದೆ ಖಾಲಿ, ನಿಮ್ ಕೊಟ್ಟರು ಅಪ್ಪತ್ರ ಕೊಟ್ಟರು ಜಾಗ ಖಾಲಿ ಬಿಟ್ರಿ, ಯಾವ ಜಾಗಗಳು ಖಾಲಿ ಇಲ್ಲ, ಎಲ್ಲಿ ಸೈ ಕೊಡ್ತಾರೆ ನಿಮ್ಗೆ ಕೊಡಕ್ಕೆ ಬೇಕೈತೆ ಅಂದಿದ್ಮೇಲೆ ಯಾಕೆ ಕಾಲ್ ಮಾಡ್ಬೇಕು? ಇದು ಯಾರು ಕೇಳ ಕೇಳೇ ಇಷ್ಟ. ಇವ್ರು 25 ವರ್ಷದಿಂದ ಕೊಟ್ಟರು 70 ಜಾಗ ಇದೆ, ಜಾಗ ಇದೆ, ಎಲ್ಲ ಕಾರಣಗಳಿದೆ. ಅದನ್ನ ಕೊಡಕ್ಕೆ ಇವ್ರು ನೋಡ್ಕತೆ ಇಲ್ಲ. ಹೊಸ ಸೈಟ್ ಕೊಟ್ಟು ಪಟ್ಟಿ ಕೊಡಿ, ಅರ್ಜಿ ಕೊಡಿ ಅಂತ ಹೇಳ್ತಾರೆ. ಎಲ್ಲ ಆನ್ಲೈನ್ ಎಲ್ಲ ತಗೊಳ್ಳೋದು ಅರ್ಜಿ ಆಗ್ತದೆ. ಇದು ಎಷ್ಟು ಮೋಸ ಮಾಡ್ತಾರಂದ್ರೆ, ನಿಮ್ಗಳಿಗೆ ಈ ಒಂದು ಹಿಂದೆ ಜಾತ್ರೆಯಲ್ಲಿ ನೀವು ನೋಡಿದ್ರಿ, ಒಂದು ಕಾಲದ ಕಪ್ಪ ಮರೆತು ಒಂದು ಪುಸ್ತಕ ಕಲ್ಲಿ ನೋಡಿ ಕಲ್ಕತ್ತಾ ತೋರಿಸ್ತಿಲ್ಲ. ಅದೇ ನಾಗರಿಕರಿಗೆಲ್ಲ ನಮಸ್ಕಾರ. ಇವತ್ತು ಹುಣಸೂರು ನಗರದ ನಗರಸಭೆಯಿಂದ ಕಳೆದ 1999ರಲ್ಲಿ ನೀಡಿದಂಥ ಕೆಲವು ನಿವೇಶನಗಳ ಅಂದರೆ ಮಂಜುನಾಥ ಬಡಾವಣೆ, ಒಂಟೆಪಳ್ಳಿ ಬೋರಿನಲ್ಲಿ ಕೆಲವು ನಿವೇಶನ ರಹಿತ ಜನಗಳಿಗೆ ನಿವೇಶನಗಳ ಹಂಚಿಕೆ ಮಾಡಿದ್ದಾರೆ. ಅದರಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಓಕೆ, ಅದ್ರ ಬಗ್ಗೆ ಏನೂ ಅಭ್ಯಂತರಗಳಿಲ್ಲ. ಆದರೆ 1991ರಿಂದ 26ನೇ ಸಾಲವರೆಗೂ ಒಂದು ನಿವೇಶನಗಳನ್ನ ಹಂಚಿಕೆಯನ್ನು ಆಶ್ರಯ ಯೋಜನೆ ಮಾಡಿಲ್ಲ. ಈ ನಡುವೆ ಏನಾಯಿತು, 2004ನೇ ಸಾಲಿನಲ್ಲಿ ಹುಣಸೂರು ತಾಲೂಕಿನ MLA ಆಗಿದ್ದಂಥ ಕೋಡಿ ಪಾಪಣ್ಣ ಅವರು ಈ ಜನರಿಗೆ ನಿವೇಶನ ಹಂಚಬೇಕು ಅಂತೇಳಿ ಪುರಸಭೆ ಸಂಬಂಧಪಟ್ಟಂಥ 16 ಎಕರೆ ಜಮೀನನ್ನು ಟ್ರೇಸ್ಔಟ್ ಮಾಡಿ ಅದರಲ್ಲಿ 870 ಮಂದಿ ಫಲಾನುಭವಿಗಳನ್ನ ಆಯ್ಕೆ ಮಾಡಿ ತಹಶೀಲ್ದಾರ್ ಅವರಿಗೆ ಕೊಟ್ಟು, ತಹಶೀಲ್ದಾರಿಂದ ಜಿಲ್ಲಾಧಿಕಾರಿಗಳಿಗೆ ಕಳಿಸಿ ಅಲ್ಲಿಂದ ಅನುಮೋದನೆ ತಗೊಂಡು ಆಶ್ರಯ ಸಮಿತಿ ವತಿಯಿಂದ 870 ಜನಗಳಿಗೆ ಹಕ್ಕುಪತ್ರಗಳನ್ನ ನೀಡಿತು. ಆದರೆ ಇವತ್ತವರೆಗೂ ಆ ಫಲಾನುಭವಿಗಳಿಗೆ ನಿವೇಶನಗಳನ್ನೇ ನಗರಸಭೆಯವರು ತೋರಿಸಿಲ್ಲ. ಜೊತೆಗೆ ಯಾವುದೇ ಖಾತೆ ಅಸೆಸ್ಮೆಂಟ್ ಖಾತೆ ದಾಖಲು ಮಾಡಿರಲಿಲ್ಲ. ಇದರಿಂದ ಈ ದೀನ ದಲಿತ ವರ್ಗಗಳು, ನಿವೇಶನ ರಹಿತ ಬಡ ಜನರಿಗೆ ಘೋರ ಅನ್ಯಾಯ ಆಗಿದೆ. ಇವತ್ತುವರೆಗೂ ಇದಾದ ನಂತರ 4 MLAಗಳಾಗಿದ್ದಾರೆ ಈ ತಾಲೂಕಿನಲ್ಲಿ. SV ಮಂಜುನಾಥ್ ಅವರು ಸರ್ 20 ವರ್ಷ ರಾಜಕಾರಣ ಮಾಡಿದ್ದಾರೆ, 3 ಸಾರಿ ಗೆದ್ದಿದ್ದಾರೆ. ವಿಶ್ವನಾಥ್ ಅವ್ರು ಗೆದ್ದಿದ್ದಾರೆ, GD ದೇವೇಗೌಡರು ಗೆದ್ದಿದ್ದಾರೆ. ಈ ರೀತಿ ಇರುವಾಗ ಯಾರೂ ಸಹ ಈ ಬಡ ಜನರಿಗೆ ನಿವೇಶನಗಳ ಹಕ್ಕುಪತ್ರ ಕೊಟ್ಟಿದ್ದಾರೆ, ಅವ್ರಿಗೆ ನಿವೇಶನ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಬೇಕು ಅನ್ನೋ ಗೋಜಿಗೆ ಹೋಗಲಿಲ್ಲ. ಅದಕ್ಕೆ ಕಾರಣಗಳೇನು ಅಂತಲೂ ತಿಳಿದು ಬರ್ತಾ ಇಲ್ಲ. ಹಿಂದೆ ಎಲ್ಲ ಇಲ್ಲದೇ ಇರೋ ಪಲ್ದೇ ಇರೋ ವಿಚಾರಗಳನ್ನ ಚರ್ಚೆ ಮಾಡ್ಕೊಂಡು ಪೆಂಡಿಂಗ್ ಇಟ್ಟಿದ್ದಾರೆ. ಆದರೆ ಆಶ್ರಯ ಸಮಿತಿಯಲ್ಲಿ ಕೊಟ್ಟಂಥ ನಿವೇಶನಗಳ ಬಗ್ಗೆ ಯಾವುದೇ ಅಡೆತಡೆಗಳು, ಯಾವುದೇ ಅಡಚಣೆಗಳು, ಯಾವುದೇ ಇಲ್ಲಿಗಲ್ ಆಗಿ ಇವರು ವಿತರಣೆ ಮಾಡಿದ್ದ ಸಂದರ್ಭದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಆಶ್ರಯ ಸಮಿತಿಗೆ ಕೊಟ್ಟು ಅಲ್ಲಿ ಮಾಡಿಫಿಕೇಶನ್ ಮಾಡಿ ಮರು ಆಯ್ಕೆ ಮಾಡಬಹುದೇ ಹೊರತು ಇನ್ಯಾವುದೇ ಬೇರೆ ದಾರಿ ಇಲ್ಲ. ಅದು ಯಾವುದನ್ನು ಇವ್ರು ಮಾಡಲಿಲ್ಲ. ಆದರೆ ಇವರು 870 ಜನಗಳ ಸೈಟ್ಗಳನ್ನ ಇವರು ವಿತರಣೆ ಮಾಡಿದಾನೆ. ಅನ್ಯಾಯ ಮಾಡ್ತಿರೋದ್ರಿಂದ ಈ ಬಲಿಪಶುಗಳಾಗಿದ್ದಾರೆ ಜನ, ಈ ಊರಿನ ಜನ ಬಲಿಪಶು ಆಗಿದ್ದಾರೆ. ಹಾಗಾಗಿ ನಾವು ಹುಣಸೂರು ತಾಲೂಕು ನಾಗರಿಕ ಹಿತರಕ್ಷಣಾ ಸಮಿತಿ ಮುಖಾಂತರ ಇವತ್ತು
ನಗರಸಭೆ ಮುಂದ್ಗಡೆ ಫಲಾನುಭವಿಗಳನ್ನ ಸೇರಿಸಿ ಎಲ್ಲರನ್ನು ಸೇರಿಸಿ ಅವರ ನೇತೃತ್ವದಲ್ಲಿ ನಮ್ಮ ಸಾರಥ್ಯದಲ್ಲಿ ನಮ್ಮ ಸಂಘದ ಸಾರಥ್ಯದಲ್ಲಿ ಇವತ್ತು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿತ್ತು. ಸಾಕಷ್ಟು ಫಲಾನುಭವಿಗಳು ಬಂದು ಅವರ ಹಳೆಯ ತೋಡ್ಕೊಂಡಿದ್ದಾರೆ. ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕಾಗಿರೋದು ನ್ಯಾಯ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳು ಇವತ್ತು ನಗರಸಭೆಯ ಅಧ್ಯಕ್ಷರಾಗಿದ್ದಾರೆ, ಆಡಳಿತಾಧಿಕಾರಿಯಾಗಿದ್ದಾರೆ. ಅದಕ್ಕೆ ಅವರಿಗೆ ಸಂಪೂರ್ಣ ಅಧಿಕಾರ ಇದೆ. ಅವರಿಗೆ ಈ ಬಡ ಜನರ ಬಗ್ಗೆ ಚಿಂತನೆ ಮಾಡಿ ಅವರಿಗೆ ನಿವೇಶನ ಕೊಟ್ಟರೆ ಈ ಜನಕ್ಕೆ ತುಂಬ ಅನುಕೂಲ ಆಗ್ತದೆ. ಹಾಗಾಗಿ ನಾವು ಹುಣಸೂರು ತಾಲೂಕು ಹುಣಸೂರು ಪಟ್ಟಣದ ನಾಗರಿಕರ ಪರವಾಗಿ ನಾನು ಮನೆ ಜಿಲ್ಲಾಧಿಕಾರಿಗಳ ಮನವಿ ಮಾಡ್ಕೊಳ್ಳೋದೇನೆಂದರೆ, ನಿಮ್ಮ ಪೀರಿಯಡ್ನಲ್ಲಾದರೂ ಅವ್ರಿಗೆ ಒಂದು ನೆಲೆ ಮಾಡಿ, ಅವ್ರಿಗೆ ಒಂದು ಮನೆ ಕಟ್ಟಲಿಕ್ಕೆ ಜಾಗ ಮಾಡಿ, ಅವ್ರಿಗೆ ಆತ್ಮ ತೃಪ್ತಿ ಆಗೋ ರೀತಿಯಲ್ಲಿ ತಾವು ಸಹಕಾರ ನೀಡಬೇಕು, ಅವ್ರಿಗೆ ಹಂಚಿಕೆ ಮಾಡಬೇಕು, ಅವ್ರಿಗೆ ನಿವೇಶನಗಳು ತೋರಿಸ್ಬೇಕು ಅಂತೇಳಿ ನಾನು ಈ ಟೈಮ್ನಲ್ಲಿ ಮನವಿ ಮಾಡ್ಕೊಳ್ತೇನೆ. ಆದರೆ ಈ ನಮ್ಮ ಹೋರಾಟ ನಿರಂತರ ನಡೆಯುತ್ತೆ. 22 ವರ್ಷದಿಂದನೂ ನಾವು ಕಾದಿದ್ದೇವೆ. ಫಲಾನುಭವಿಗಳು ತುಂಬ ಅನ್ಯಾಯಕ್ಕೊಳಗಾಗಿದ್ದಾರೆ. ಆದಷ್ಟು ಬೇಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ನಗರಸಭಾ ಆಯುಕ್ತರಾದ ಮಾನಸರವರು ಶೀಘ್ರವಾಗಿ ಅವರು ಕ್ರಮ ತಗೊಂಡು ಅವ್ರಿಗೆ ಹಂಚಿಕೆ ಮಾಡಿದ ಪಕ್ಕದಲ್ಲಿ ಸೈಟ್ಗಳ ಓನರ್ಶಿಪ್ ಇವತ್ತು ಸಿಕ್ಕಿದೆ ಅವ್ರಿಗೆ. ಅವ್ರನ್ನ ತೆಕ್ಕೊಂಡೋಗಿ ನಮ್ಮ ಸಮಿತಿಯ ನೇತೃತ್ವದಲ್ಲಿ ನಾವು ಹೋಗಿ ಅವ್ರಿಗೆ ನಿವೇಶನಗಳನ್ನ ನಾವೇ ಅಲಾಟ್ ಮಾಡಿ ನಾವೇ ಕೂರಿಸ್ಬೇಕಾಗುತ್ತೆ. ನಮ್ಮ ಕೈನಲ್ಲಿ ಈ ಕೆಲಸ ನೀವು ಜಿಲ್ಲಾಧಿಕಾರಿ ಮಾಡ್ಲಿಕ್ಕೆ ಅವಕಾಶ ಕೊಡಬಾರ್ದು. ಲೀಗಲ್ ಆಗಿ ನೀವೇ ಮಾಡಿ. ಆ ಒಂದು ಕ್ರೆಡಿಟ್ ಏನಿದೆ ನೀವು ಇಲಾಖೆಯಲ್ಲೇ ತಗೊಳ್ಳಿ, ಜಿಲ್ಲಾಧಿಕಾರಿ ತಗೊಳ್ಳಿ, ನಮ್ಗೇನು ಅಭ್ಯಂತರ ಇಲ್ಲ. ಹಾಗಾಗಿ ದಯಮಾಡಿ ನಾನು ಜಿಲ್ಲಾಧಿಕಾರಿ ಕೇಳ್ಕೊಳ್ತೀನಿ, ಈ ಒಂದು ಸಮಸ್ಯೆನ ಬಗೆಹರಿಸ್ಬೇಕು, ಹುಣಸೂರಿಗೆ ಬರಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೀನಿ.